ದಿನಾಂಕ 8-3-2026 ಭಾನುವಾರ ಸಂಜೆ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಹಾಗೂ ಎಸ್ಎಸ್ಎಫ್ ತುಮಕೂರು ಶಾಖೆ ವತಿಯಿಂದ ಗ್ರ್ಯಾಂಡ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಇಫ್ತಾರ್ ಕೂಟ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರಾದ ಮೌಲಾನಾ ಶಾಫಿ ಸಾದಿರವರು ಅಲ್-ಮರ್ಕಜ್ ಮದೀನತುನ್ ನೂರ್ ಲಿಲ್ಬನಾತ್ ಅರಬಿಕ್ ಸ್ಕೂಲ್ ಬಗ್ಗೆ ಮಾತನಾಡುತ್ತಾ ಇದರ ಏಳಿಗೆಯ ಬಗ್ಗೆ ಪ್ರಶಂಸಿಸಿದರು. ಇದರ ಅಭಿವೃದ್ಧಿಗೆ ತಾವೆಲ್ಲರೂ ಕೈಗೂಡಬೇಕೆಂದರು. ತುಮಕೂರಿನಲ್ಲಿ ಅಲ್-ಮರ್ಕಜ್ ಮದೀನತುನ್ ನೂರ್ ಲಿಲ್ಬನಾತ್ ಅರಬಿಕ್ ಸ್ಕೂಲ್ನ ಮೂಲಕ ಶಿಕ್ಷಣ ಕ್ರಾಂತಿಯಾಗಬೇಕು. ಅಲ್-ಮರ್ಕಜ್ ಮದೀನತುನ್ ನೂರ್ ಉನ್ನತವಾಗಿ ಬೆಳೆಯಬೇಕು ಎಂದರು. ಅಲ್-ಮದೀನಾ ಸಂಸ್ಥೆ ಬೆಳಿಬೇಕು, ತುಮಕೂರಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕು, ಅದಕ್ಕೆಲ್ಲ ನೀವು ಸಾಥ್ ಕೊಡಬೇಕು. ಅದರೊಟ್ಟಿಗೆ ನಮ್ಮ ಮುಸ್ಲಿಂ ಜಮಾತ್ ಎಸ್ಎಸ್ಎಫ್ನ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕು. ನಮ್ಮ ಇತರ ಸಮುದಾಯಕ್ಕೆ ಇಸ್ಲಾಂ ಏನು ಅಂತ ಹೇಳಿಕೊಡ್ಬೇಕು. ಇಸ್ಲಾಮಿನ ಬಗ್ಗೆ ಅಪಪ್ರಚಾರ ಶಾಂತಿಯ ಧರ್ಮ, ಅದು ಸಮಾಧಾನದ ಧರ್ಮ, ಅದು ಸೌಹಾರ್ದತೆಯ ಧರ್ಮ. ಯಾರಿಗೂ ನೋಯಿಸೋದು ಇಸ್ಲಾಂ ಏನಲ್ಲ, ಯುದ್ಧ ಇಸ್ಲಾಮಿನ ಭಾಗವೇ ಅಲ್ಲ. ಯಾರಾದ್ರೂ ಯುದ್ಧಕ್ಕೆ ಬಂದರೆ ಮತ್ತೆ ನಾವು ಸುಮ್ಮನೆ ಕೂರೋದು ಸರಿಯಲ್ಲ. ಸೆಲ್ಫ್ ಪ್ರೊಟೆಕ್ಷನ್ ಬೇಕೇ ಬೇಕು. ಇಲ್ಲಿದ್ರೆ ಬಂದು ಕೊಂದ್ರೆ ಯಾರಾದ್ರೂ ಬಂದು ನಾಗಣ್ಣವರನ್ನೆಲ್ಲ ಈಗ ಕೊಲ್ತೀವಿ ಅಂತ ಹೇಳಿದ್ರೆ ನಾಗಣ್ಣವರೆಲ್ಲ ಶಕ್ತಿ ಉಪಯೋಗ ಮಾಡಿ ರಿಟರ್ನ್ ಮಾಡಲಿಲ್ಲ. ಅದೇ ಈಗ ನಡೀತಾ ಇದೆ. ಇರಾನಿಗೆ ನಿರಂತರ ಕಿರುಕುಳ ಕೊಡ್ತಾ ಇದ್ದಾರೆ ಇಸ್ರೇಲ್ ಮತ್ತು ಅಮೆರಿಕ. ಸೆಟಲ್ ನಿಲ್ಲಬೇಕು, ಅದಕ್ಕೆ ಅವರು ಸೆಟಲ್ ನಿಂತಿದ್ದಾರೆ. ಇನ್ಶಾಅಲ್ಲಾ ನಾವು ಮಾತನಾಡೋಣ, ವಿಶಾಲವಾಗಿ ಮಾತಾಡೋಣ. ಅಲ್ಲಾಹು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ. ಅಲ್ಲಾಹ್ ಕಾವ್ಯ ಕಟ್ಟಡದಲ್ಲಿ ಆಲಿ ಮೌಲಾನ ಮತ್ತು ನಮ್ಮ ಸಂಘಟಕರು ಮಾಡ್ತಾ ಇದ್ದು ಬಾಡಿ ಕಟ್ಟಡದಲ್ಲಿ ನೀವೆಲ್ಲರೂ ಸೇರಿದ್ರೆ ಒಂದು ಜಮೀನು ನಮಗೆ ಖರೀದಿ ಮಾಡುವುದು.